ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾಮನ್ನು ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 49 ಆಗಿರುತ್ತೆ. ನಾನಿಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಇನ್ನೊಂದು ದಿನ ಕಳೀತು ಅಂದರೆ 50 ದಿನಗಳಾಗ್ಬಿಡುತ್ತೆ ಫ್ರೆಂಡ್ಸ್. ಅಂತ ಅಂದರೆ 50 ಡೇಸ್ ಕಂಪ್ಲೀಟ್ ಆಗಿಬಿಡುತ್ತೆ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡ್ಕೊಂಡು 50 ದಿನ ಕಂಪ್ಲೀಟ್ ಆಗೋಗುತ್ತೆ. ಎಲ್ಲೂ ಕೂಡ ಯಾವುದೇ ರೀತಿಯ ಅಡಚಣೆ ಇಲ್ಲದೇನೆ ನನ್ನ ಒಂದು ಜರ್ನಿನ ನಾನು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯದಲ್ಲಿ ಎಲ್ಲೂ ಕೂಡ ನಂದು ಒಂದು ವೆಯ್ಟ್ ಅನ್ನೋದು ಎಲ್ಲೂ ಕೂಡ ಲಾಸ್ ಆಗದೇ ಸ್ಟ್ರಕ್ ಅಂತೂ ಆಗಿಲ್ಲ. ಕರೆಕ್ಟಾಗಿ ವೀಕ್ಲಿ ಎಷ್ಟು ಲಾಸ್ ಆಗಬೇಕು ಅಷ್ಟೇ ಲಾಸ್ ಆಗ್ತಿದೆ. ಇನ್ನು ಇವತ್ತಿನ ದಿನ ಪರ ಇರೋದ್ರಿಂದ, ಅಂದರೆ ನಾಳೆಗೆ ಚುಂಚನಗಿರಿ ತೇರಿರೋದ್ರಿಂದ ಇವತ್ತಿನ ದಿನ ಅಂದರೆ ಇಂದಿನ ದಿನ ಹುಣ್ಣಿಮೆ ಹಿಂದಿನ ದಿನ ನಮ್ಮ ಊರಲ್ಲಿ ತೇರೊಪ್ಪತ್ತು ಮಾಡಿ ಎಲ್ಲರೂ ಕೂಡ ಉಪವಾಸ ಇದ್ದು ಹಸ್ಕೊಂಡಿದ್ದು ಸಂಜೆ ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸಿ ಒಪ್ಪತ್ತನ್ನ ಬಿಡ್ತೀವಿ ದೇವಸ್ಥಾನದ ಹತ್ರ. ಹಾಗಾಗಿ ನಾನಿಲ್ಲಿ ಚಿಂಟುನ ಸ್ಕೂಲಿಗೆ ಕಳಿಸಿ, ಅಂದರೆ ಅವನು ಉಪವಾಸ ಇರಲಿಲ್ಲ, ಇನ್ನು ಮಿಕ್ತವ್ರು ನಾವೆಲ್ಲ ಉಪವಾಸ ಇದ್ವಿ. ಅವನಿಗೆ ಊಟ ಎಲ್ಲ ಮಾಡಿಸಿ ಅವನಿಗೂ ಕೂಡ ಬಾಕ್ಸ್ ಎಲ್ಲ ಕೊಡ್ಸಿ ಕಳಿಸಿ ಅವನನ್ನು ಕಳಿಸಿದ ನಂತರ ನಾನಿಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ನಾವು ಒಂದು ಕಜ್ಜಾಯಕ್ಕೆ ನೆನೆಸಿದ್ವಿ ಅದನ್ನು ಮಾಡಬೇಕಿತ್ತು. ಹಾಗಾಗಿ ನಿನ್ನೆ ಒಂದು ವೆಯ್ಟ್ನ ಚೆಕ್ ಮಾಡಬೇಕಿತ್ತು. ಬಟ್ ನಾನು ಇವತ್ತು ಹಸ್ಕೊಂಡಿರೋದ್ರಿಂದ ನಾಳೆ ವೆಯ್ಟ್ ಚೆಕ್ ಮಾಡ್ತು ಅಂದರೆ ತುಂಬಾ ವೇರಿಯೇಷನ್ ತೋರಿಸುತ್ತೆ ವೆಯ್ಟಲ್ಲಿ, ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಉಪವಾಸ ಇದ್ದೀನಿ. ಹಾಗಾಗಿ ನಾಳೆ ಚೆಕ್ ಮಾಡೋದು ಬೇಡ, ಇವತ್ತೇ ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೆಯ್ಟ್ ಚೆಕ್ ಮಾಡೋಕೆ ಹೊರಟಿದ್ದೀನಿ. ಹಾಗಾಗಿ ನನಗೆ ತುಂಬಾ ಬಾಡಿ ಸ್ಟ್ರಕ್ಚರು ಚೆನ್ನಾಗಿ ಕಾಣಿಸ್ತಿದೆ ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಅದಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೋತಾ ಇದೆ. ಇನ್ನು ನನ್ನ ವೆಯ್ಟ್ ನೀವೇ ನೋಡ್ತಾ ಇರ್ಬೋದು, 79.10 ಅಂದರೆ 79 kg 100 ಗ್ರಾಮ್ ಇದೆ. ಅಂದರೆ ಲಾಸ್ಟ್ ವೆಯ್ಟ್ ನಂದು ಇದ್ದಿದ್ದು 80 kg 5 ಗ್ರಾಮ್ ಇತ್ತು. ಇವತ್ತು ಈ ವೀಕಲ್ಲಿ ನನ್ನ ವೆಯ್ಟು 79 100 ಇದೆ. ಅಂದರೆ 1 kg ಆಲ್ಮೋಸ್ಟ್ 1 kg ಅಷ್ಟು ಒಂದು ವೀಕಲ್ಲಿ ರೆಡ್ಯೂಸ್ ಆಗಿದೆ. ನಾನೇನು ಹೇಳ್ತಿದ್ದೆ, ಏನು ಎಕ್ಸಸೈಸು ವಾಕಿನ್ನು ಮಾಡ್ಕೊಳ್ತಿಲ್ಲ, ಒಂದು ಪೀರಿಯಡು ಟೈಮ್ ಇದು ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿದೆ. ಹಾಗಾಗಿ ಏನು ಮಾಡ್ಕೊಳ್ದಿರ ನಂದು ವೆಯ್ಟು ವೀಕ್ಲಿ 1 kg ರೆಡ್ಯೂಸ್ ಆಗ್ತಿದೆ. ನೀವೇ ಯೋಚನೆ ಮಾಡಿ, ಎಕ್ಸಸೈಜು ವಾಕೆಲ್ಲನೂ ಮಾಡ್ತು ತುಂಬಾ ಒಂದು ವೆಯ್ಟ್ ಲಾಸಲ್ಲಿ ಡೆಡಿಕೇಶನ್ ಇತ್ತು ಅಂದರೆ ಇನ್ನೆಷ್ಟು ವೆಯ್ಟ್ ಲಾಸ್ ಆಗ್ಬೋದು. ಮನೆಯಲ್ಲೇ ನಾವು ಒಂದು ಮನೆ ಊಟನೇ ಮಾಡಿಕೊಂಡು ಆರಾಮಾಗಿ ಒಂದು ವಾರಕ್ಕೆ ಎಲ್ಲೂ ಯಾವುದೇ ಜಿಮ್ಗೆ ಹೋಗ್ದೇ ಮತ್ತು ಯಾವುದೇ ಒಂದು ಹರ್ಬಲ್ ಲೈಫ್ನು ಕೂಡ ತಗೊಳ್ದೇ ನಾವು ಒಂದು ವಾರಕ್ಕೆ 1 kg ಹಿಂಗೆ ಆರಾಮಾಗಿ ರೆಡ್ಯೂಸ್ ಮಾಡ್ಬೋದು ಅಂತ ನೀವೇನೇ ಯೋಚನೆ ಮಾಡಿ. ಹಾಗಾಗಿ ನಾನು ಕೂಡ ಅದೇ ರೀತಿ ಮಾಡ್ಕೋತಾ ಇರೋದು. ಇನ್ನು ಮನೆಯಲ್ಲಿ ಪೂಜೆ ಮಾಡಬೇಕಿತ್ತು, ದೇವ್ರ ಸಾಮಾನುಗಳೆಲ್ಲನೂ ತೊಳೆದಿಟ್ಟಿದ್ವಿ, ಅದನ್ನೆಲ್ಲ ನೀಟಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಿತ್ತು. ಇನ್ನು ಅಷ್ಟರಲ್ಲಿ ನಮ್ಮ ಅತ್ತೆಯವರು ಕಜ್ಜಾಯಕ್ಕೆ ಏನು ಅಕ್ಕಿನ ನಿನ್ನೆ ಬೆಳಿಗ್ಗೆನೇ ನೆನೆಸಿಟ್ಟಿದ್ವಿ. ನಿನ್ನೆ ಎಲ್ಲ ನಮ್ಮ ಚಿಕ್ಕತ್ತೆಯವ್ರ ಮನೆಯಲ್ಲಿ ಕಜ್ಜಾಯ ಮಾಡಿದ್ದಾಯಿತು. ಇನ್ನು ನಮ್ಮ ಮನೆಯಲ್ಲಿ ಸ್ವಲ್ಪನೇ ನಾವು ನೆನೆಸಿದ್ದು, ಒಂದು ಅರ್ಧ kg ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ವಿ. ಅದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸಿನಲ್ಲಿ ಪುಡಿ ಮಾಡಿಕೊಂಡು ಇಟ್ಕೋತಾ ಇದ್ದಾರೆ. ನಾನು ಕೂಡ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಬಿಟ್ಟು ಒಂದೇ ಸಲ ಕಜ್ಜಾಯನ ಮಾಡ್ಕೊಳ್ಳೋಣ. ನೀವು ಅಷ್ಟರಲ್ಲಿ ಕಜ್ಜಾಯದ್ದು ಏನೇನಿದೆ ಹಿಟ್ಟೆಲ್ಲ ಮಾಡ್ಕೊಬಿಡಿ, ಪಾಕನ ತೊಗೊಂಡು ಹಿಟ್ಟೆಲ್ಲ ರೆಡಿ ಮಾಡ್ಕೊಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವ್ರನ್ನ ಕಜ್ಜಾಯ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಇನ್ನು ನಾನಿಲ್ಲಿ ಸ್ನಾನ ಎಲ್ಲ ಮುಗ್ದಿತ್ತಲ್ವ, ಕೆಲಸ ಎಲ್ಲ ಆಗಿ ಸ್ನಾನ ಎಲ್ಲ ಮುಗ್ದಿತ್ತು. ಹಾಗಾಗಿ ರೋಸ್ ವಾಟರ್ನ ತಂದಿದ್ದೆ, ಅದನ್ನು ರೋಸ್ ವಾಟರ್ದು ಸ್ಪ್ರೇನ ತಂದಿದ್ದೆ. ಮುಂಚೆ ಎಲ್ಲ ರೋಸ್ ವಾಟರ್ ಯೂಸ್ ಮಾಡ್ತಿದ್ವಿ, ಬಟ್ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ವಿ. ಹಾಗಾಗಿ ಸ್ಟೋರಿಗೆ ಹೋಗಿದ್ದೆ ಮೊನ್ನೆ, ಏನಕ್ಕೆ ಕೊಪ್ಪಗೆ ಹೋಗಿದ್ನಲ್ಲ, ಹಾಗಾಗಿ ಅಲ್ಲಿ ತೊಗೊಂಡು ಬಂದೆ ರೋಸ್ ವಾಟರ್ನ. ನೋಡೋಣ ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ, ಫೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೆಂಗಿದ್ರು ಪೂಜೆ ಮಾಡಬೇಕಿತ್ತು, ಸ್ವಲ್ಪ ಟೈಮ್ ಇರಲಿಲ್ಲ. ಹಾಗಾಗಿ ರೋಸ್ ವಾಟರ್ನ ಬಳಸಿ ಫೇಸ್ಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹಣೆ ಚಾಂಚನ ಇಟ್ಕೊಡ್ಬಿಟ್ಟು ಅದಾದಮೇಲೆ ಸಂಜೆ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಇನ್ನೊಂದು ಸಲ ಮುಖ ತೊಳೆದು ರೆಡಿ ಆದ್ರಾಯ್ತು ಅಂತೇಳಿ ಇಲ್ಲಿ ಯಾವುದೇ ರೀತಿಯ ಕ್ರೀಮ್ ಏನು ಬಳಸ್ಕೊಂಡಿಲ್ಲ. ಬರೀ ರೋಸ್ ವಾಟರ್ನ ಹಾಕ್ಬಿಟ್ಟು ಫೇಸ್ಗೆ ಸ್ವಲ್ಪ ಹಣೆಗೆ ಬೊಟ್ಟನ್ನ ಇಟ್ಕೊತಾ ಇದ್ದೀನಿ ಅಷ್ಟೇ. ಹಾಗಾಗಿ ಸ್ಕಿನ್ನು ಕೂಡ ಸಾಫ್ಟು ಮತ್ತು ಗ್ಲೋಯಿಂಗ್ ಬರುತ್ತೆ ನಮ್ಮ ಸ್ಕಿನ್ನು ಒಂದು ರೋಸ್ ವಾಟರ್ನ ಬಳಸೋದ್ರಿಂದ. ನೀವು ಕೂಡ ಟ್ರೈ ಮಾಡಿ. ಇನ್ನು ನಾನು ಮನೆ ಎಲ್ಲ ಕ್ಲೀನ್ ಮಾಡಾಗಿತ್ತು, ಇನ್ನು ದೇವ್ರ ಮನೆ ಒಂದು ಉಳಿದಿತ್ತು. ಸ್ನಾನ ಎಲ್ಲ ಮುಗ್ದಿತ್ತಲ್ಲ, ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆನೂ ಮಾಡಿ ಇತ್ತ. ನಮ್ಮ ಅತ್ತೆನೂ ಕೂಡ ಹಿಟ್ಟನ್ನು ಮಿಕ್ಸಿ ಮಾಡಿದ್ರಲ್ಲ ಅದನ್ನೆಲ್ಲ ನೀಟಾಗಿ ಜರಡಿ ಮಾಡ್ಕೋತಾ ಇದ್ದಾರೆ. ಈ ರೀತಿ ಕಜ್ಜಾಯಕ್ಕೆ ಮನೆಯಲ್ಲೇ ನಾವು ಹಿಟ್ಟು ಮಾಡಿಕೊಂಡು ಜರಡಿ ಮಾಡ್ಕೋತೀವಿ. ಇನ್ನು ಬೆಲ್ಲನೂ ಕೂಡ ಹಾಕಿ ಪಾಕನ ಮಾಡ್ಕೋತಾ ಇದ್ದಾರೆ. ನಾನು ವೀಡಿಯೋನ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಲ್ಫಿ ಸ್ಟಿಕ್ಕಿಗೆ ಫೋನ್ ಇಟ್ಬಿಟ್ಟು ನಾನು ದೇವ್ರ ಮನೆ ರೆಡಿ ಮಾಡೋಕೆ ಹೊರಟೋದೆ. ಅಷ್ಟರಲ್ಲಿ ಇವರು ಕಜ್ಜಾಯದ ಪಾಕ ಎಲ್ಲ ತೊಗೊಂಡು
ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದಾರೆ. ವಿಡಿಯೋ ಹಾಗೆ ನೋಡ್ತಾ ಇರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಏನಾದರೂ ಸಪ್ರೇಟಾಗಿ ಕಜ್ಜಾಯದ್ದು ಏನಾದರೂ ವಿಡಿಯೋ ಮಾಡಿ ಯೂಸ್ ಆಗುತ್ತೆ ಅಂತ ಅಂದರೆ ನಿಮಗೋಸ್ಕರ ಸ್ವಲ್ಪ ಕಜ್ಜಾಯ ಮಾಡಿ ಮತ್ತೆ ಇನ್ನೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ತೊಂದರೆ ಏನಿಲ್ಲ. ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ನಾನು ಬೇಕು ನಿಮಗೆ ರೆಸಿಪಿ ಅಂತ ಅಂದರೆ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಅಂದರೆ ಇನ್ನೊಂದು ದಿನ ಕಜ್ಜಾಯ ಮಾಡಿಸಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಜಸ್ಟ್ ನಾವು ಹಂಗೇ ವಿಡಿಯೋ ತೊಗೊಂಡಿದ್ದು. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಮಾಡ್ಕೋಬೋದು ಕಜ್ಜಾಯನ ಅಂತ ಹೇಳ್ಬಿಟ್ಟು. ಸಪ್ರೇಟಾಗಿ ನೀವು ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಅನ್ಕೋತೀನಿ. ಬಟ್ಟು ಡೀಟೇಲಾಗಿ ಬೇಕು ಅಂದರೆ ಕೇಳಿ, ಕಮೆಂಟ್ ಮುಖಾಂತರ ಕೇಳ್ತು ಅಂದರೆ ಮಾಡಿ ತೋರಿಸ್ತೀವಿ. ಇನ್ನು ನನಗಷ್ಟು ಕಜ್ಜಾಯದೆಲ್ಲ ಐಡಿಯಾ ಇಲ್ಲ. ಅವರೇನಾದರೂ ಮಾಡಿ ಎಲ್ಲ ರೆಡಿ ಮಾಡಿ ತಟ್ಟಿ ಎಣ್ಣೆಗೆ ತುಪ್ಪಕ್ಕೆ ಹಾಕಿದ್ರೆ ನಾನು ಬರೀ ಎತ್ಕೊಳ್ಳೋದಷ್ಟೇ. ಇನ್ನು ನಾವಿಲ್ಲಿ ಕಜ್ಜಾಯಕ್ಕೆ ಪಚ್ಚಬಾಳೆಹಣ್ಣ ಬಳಸ್ತೀವಿ, ಸಾಫ್ಟಾಗಿ ಬರುತ್ತೆ ಕಜ್ಜಾಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಪಚ್ಚಬಾಳೆಹಣ್ಣ ಮಿಕ್ಸಿ ಮಾಡ್ಕೊತಿದ್ವಿ, ಬಟ್ ಈ ಸಲ ಹಂಗೇ ಕೈಯಲ್ಲಿ ಕಿವುಚ್ಕೋತಾ ಇದ್ದಾರೆ. ನಾನು ಅತ್ತ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಟಾಪಿಕಿಗೆ ಬರೋಣ, ಏನು ಒಂದು ವೆಯ್ಟ್ ಲಾಸ್ ಜರ್ನಿ ಅನ್ನೋ ಟಾಪಿಕ್ಗೆ ಬರೋಣ. ಅದ್ರ ಪಾಡಿಗೆ ಅದು ಕಜ್ಜಾಯದು ವಿಡಿಯೋ ನೋಡ್ಕೋತಾ ಇರಿ, ಅದು ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ಇನ್ನು ಹೇಳಿದ್ನಲ್ಲ, ಮೊನ್ನೆ ಏನೋ ಒಂದು ವಾಟರ್ ಫಾಸ್ಟಿಂಗ್ನ ನಾನು ಮಾಡ್ಕೊಂಡಿದ್ದೆ. ಅದರ ಮಾರನೆಗೆ ನಾನು ವೇಟ್ ಚೆಕ್ ಮಾಡಬೇಕಿತ್ತು, ಬಟ್ ನಾನು ಏನಕ್ಕೆ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನನಗೆ ಮೇಯ್ನಾಗಿ ಕ್ಯಾಲೋರಿ ಏನು ಫ್ಯಾಟ್ ಆಗಿ ಕನ್ವರ್ಟ್ ಆಗಿತ್ತು ನಮ್ಮ ದೇಹದಲ್ಲಿ, ಅದು ಬರ್ನ್ ಆಗಲಿಕ್ಕೋಸ್ಕರ ನಾನು ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಕೊಂಡಿದ್ದೆ. ಅದ್ರ ಮಾರನೆಗೆ ನಾನೇನೋ ಒಂದು ವೇಟ್ ಚೆಕ್ ಮಾಡಿಬಿಡ್ತು ಅಂತ ಅಂದರೆ ಆಟೋಮೆಟಿಕ್ಕಾಗಿ ಹೌದು ವೇಟ್ ಕಡಿಮೆ ತೋರಿಸುತ್ತೆ. ಏಕೆಂದರೆ ನಾವೇನು ಹೊಟ್ಟೆಗೆ ಊಟ ಕೊಟ್ಟಿರಲ್ಲ ಅಲ್ವಾ, ಇಡೀ ದಿನ ಬರೀ ನೀರಲ್ಲೇ ಇರ್ತಿದ್ವಿ. ಹಾಗಾಗಿ ಆರಾಮಾಗಿ ವೇಟ್ ಕಡಿಮೆ ತೋರಿಸುತ್ತೆ. ಅದಕ್ಕೆ ಆ ರೀತಿ ನಿಮಗೆ ಒಂದು ಮಿಸ್ಗೈಡ್ಲೈನ್ಸ್ನ ಕೊಡೋದು ಬೇಡ ಅಂತ ಅಂದರೆ ಏನು ಹೇಳ್ತೀವಿ, ತಪ್ಪು ದಾರಿಯಲ್ಲಿ ಹೇಳೋದು ಬೇಡ. ಆರಾಮಾಗಿ ಇವತ್ತೆಲ್ಲ ಹಸ್ಕೊಂಡಿತ್ತು ಅಂದರೆ ಮಾರನೆಗೆ ನಿಮಗೆ ನಿಮ್ಮ ಒಂದು ವೇಟಿಂಗ್ ಸ್ಕೇಲಲ್ಲಿ ವೇಟ್ ಕಡಿಮೆ ತೋರಿಸುತ್ತೆ. ಬಟ್ಟು ನನಗೆ ಆ ಥರ ನಿಮಗೆಲ್ಲ ಒಂದು ತಪ್ಪು ಮಾಹಿತಿನ ಕೊಡೋದು ಬೇಡ. ವೇಟ್ ಕಡಿಮೆಯಾಗಿದೆ ನೋಡಿ ಫ್ರೆಂಡ್ಸ್ ಅಂತ ಆ ಥರ ಎಲ್ಲ ನಾನೊಂದು ಹೇಳೋದು ಬೇಡ ಅಂತ ಹೇಳ್ಕೊಂಡು ನನ್ನ ಇಂಟೆನ್ಷನ್ ಇತ್ತು. ಹಾಗಾಗಿ ನಾನು ಮಾರನೆಗೆ ವೇಟ್ನ ಚೆಕ್ ಮಾಡಲಿಲ್ಲ. ಬಟ್ ಅದ್ರ ಮಾರನೆಗೆ ನಾನು ಊಟ ಮಾಡಿದ್ದೀನಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ಸ್ನ್ಯಾಕ್ಸ್ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಆ ರೀತಿ ಊಟ ಮಾಡಿದಾಗ ಕೂಡ ನಮ್ಮ ವೇಟ್ ಅನ್ನೋದು ಜಾಸ್ತಿ ಆಗುತ್ತೆ. ಊಟ ಬಿಟ್ಟು ಜಾಸ್ತಿ ಊಟನೂ ಕೂಡ ಮಾಡೋಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳಿದ್ದೀನಿ ನಿನ್ನೆ ವೀಡಿಯೋದಲ್ಲೇ. ವಾಟರ್ ಫಾಸ್ಟಿಂಗ್ನ ಮಾಡಿಕೊಂಡಾಗ ತಳಪ ನಾವು ನೆನ್ನೆಲ್ಲ ಊಟ ಮಾಡಿಲ್ಲ, ಇವತ್ತು ಜಾಸ್ತಿ ಊಟ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಡೋದಲ್ಲ. ಯಾವ ರೀತಿ ನಾವು ಕನ್ಸಿಸ್ಟೆನ್ಸಿಯಿಂದ ಒಂದು ವೇಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಒಂದು ಫುಡ್ಡೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ, ಅದೇ ರೀತಿ ನಾವು ಪ್ರತಿನಿತ್ಯ ಮಾಡ್ಕೋಬೇಕು. ಮಧ್ಯದಲ್ಲಿ ಈ ರೀತಿ ಏನಾದರೂ ಚಾಲೆಂಜ್ಗಳನ್ನ ತಗೊಳ್ಬಿಡ್ತು ಅಂತ ಅಂದಾಗ ಹಶ್ವಾಗ್ತಿದೆ, ನೆನ್ನೆ ಎಲ್ಲ ತಿಂದಿಲ್ಲ ಇವತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ತಿನ್ನೋಕ್ಕೆ ಹೋಗಬಾರ್ದು. ಆ ರೀತಿ ಮಾಡೋದು ತಪ್ಪು ಅಂತಲೂ ಕೂಡ ಹೇಳಿದೆ. ಹಾಗಾಗಿ ನಾನು ಮಾರನೇ ದಿನ ಅಂದರೆ ವಾಟರ್ ಫಾಸ್ಟಿಂಗ್ನ ಮಾಡ್ಕೊಂಡಿದ್ದು ಮಾರನೇ ದಿನ ಯಾವ ರೀತಿ ಒಂದು ವೇಟ್ ಲಾಸ್ ಜರ್ನಿಲಿ ಫುಡ್ ರೋಟೀನ್ನ ಇಟ್ಕೊಂಡಿದ್ದೀನಿ, ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ನಾನು ಫುಡ್ಡೆಲ್ಲನೂ ತೊಗೊಂಡಿದ್ದು. ಆ ರೀತಿಯೆಲ್ಲ ತೊಗೊಂಡು ಮೇಲೂ ಕೂಡ ಅದ್ರ ಮಾರನೆಗೆ ನಾನಿಲ್ಲಿ ವೇಟ್ನ ಚೆಕ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ ಇವತ್ತೊಂದು ದಿನ ನಾನು ಉಪವಾಸ ಇರೋದ್ರ ಕಾರಣ ಇವತ್ತು ಬೆಳಗ್ಗೆ ಖಾಲಿ ಹೊಟ್ಟೆಲೇ ನಾನು ವೇಟ್ನ ಚೆಕ್ ಮಾಡಿದ್ದೀನಿ. ಏನೋ ಒಂಚೂರು ನೀರನ್ನು ಕುಡಿದೇನೆ ಖಾಲಿ ಹೊಟ್ಟೆನೇ ಚೆಕ್ ಮಾಡಿದ್ದೀನಿ. ಇನ್ನು ಇವತ್ತೂ ಚೆಕ್ ಮಾಡ್ದೇನೆ ನಾಳೆಗೆ ನಾಡಿದ್ರಲ್ಲಿ ಚೆಕ್ ಮಾಡಿಬಿಡ್ತು ಅಂತ ಅಂದರೆ ಇವತ್ತು ಕೂಡ ಉಪವಾಸ ಇದ್ದೀನಿ. ಬಟ್ ಒನ್ ಟೈಮ್ ಊಟ ಮಾಡ್ತೀನಿ, ದೇವ್ರ ಪ್ರಸಾದ ಸಂಜೆಗೆ ಊಟ ಸಿಗುತ್ತೆ ದೇವಸ್ಥಾನದ ಬಳಿ, ಊಟ ಮಾಡ್ತೀನಿ. ಹಾಗಾಗಿ ಇವತ್ತು ಹಸ್ಕೊಂಡಿತ್ತು ಅಂದರೆ ನಿಮಗೆ ಏನೋ ಒಂಥರ ಕನ್ಫ್ಯೂಷನ್ಸ್ ಆಗುತ್ತೆ. 2-3 ದಿನ ಹಸ್ಕೊಂಡಿದ್ರು ಅದಕ್ಕೆ ವೇಟ್ ಕಡಿಮೆ ಆಗಿದೆ ಅಂತೆಲ್ಲ ಕನ್ಫ್ಯೂಷನ್ಸ್ ಬರಬಾರ್ದು ಅಂತ ಹೇಳ್ಬಿಟ್ಟೇನೆ ನಾನು ಇವತ್ತೇನು ಹಸ್ಕೊಂಡಿದ್ದೀನಿ ಇವತ್ತೇ ಬೆಳಿಗ್ಗೆನೇ ಚೆಕ್ ಮಾಡಿಬಿಡೋಣ. ಇನ್ನು ನಾಳೆ ಚೆಕ್ ಮಾಡ್ತು ಅಂದರೆ ಮತ್ತೆ ಇನ್ನು ವೇಟ್ ಏನಾದರೂ ಕಮ್ಮಿ ತೋರಿಸ್ತು ಅಂದರೆ ನಿಮಗೂ ಕೂಡ ಹಸ್ಕೊಂಡಿರೋದಕ್ಕೆ ವೇಟ್ ಕಮ್ಮಿ ಆಗಿದೆ ಇವ್ರದ್ದೇನೋ ಒಂದು ವೇಟ್ ಲಾಸ್ ಜರ್ನಿಲಿ ಇದಾಗ್ತಿಲ್ಲ, ವೇಟ್ ಲಾಸ್ ಆಗ್ತಿಲ್ಲ, ಈ ರೀತಿ ಹಸ್ಕೊಂಡಿದ್ದು ಇವರು ವೇಟ್ನ ಕಡಿಮೆ ಮಾಡ್ಕೋತಾ ಇದ್ದಾರೆ ಅನ್ನೋ ಕನ್ಫ್ಯೂಷನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಾನು ಇಲ್ಲಿ ವೇಟ್ನ ಚೆಕ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನೀವು ನೋಡಿದ್ರಲ್ವಾ ನನ್ನ ವೇಟ್ ಏನಿತ್ತು. ವಾಟರ್ ಫಾಸ್ಟಿಂಗ್ ಮಾಡ್ಕೊಂಡ ನಂತರ ಮಾರನೆಗೂ ಕೂಡ ನಾನು ಊಟ ಮಾಡಿದ್ದೀನಿ. ಅದರ ಮಾರನೆಗೆ ನನ್ನ ವೇಟು ಏನು ಒಂದು 79 kg, 100 ಗ್ರಾಮ್ ಕನ್ಸಿಡರ್ ಮಾಡಲಿಲ್ಲ ಅಂತ ಅಂದ್ರೂ 79 kg. ಅದನ್ನು ಬಿಟ್ಬಿಡ್ತೀನಿ ನಾನು, 100 ಗ್ರಾಮ್ ಅನ್ನೋದನ್ನು ಬಿಟ್ಬಿಡ್ತೀನಿ. ಯಾಕಂತಂದರೆ ಒಂದು ವೀಕಿಗೆ 1 kg ಅನ್ನೋದು ನನ್ನ ಟಾರ್ಗೆಟ್ ಆಗಿರುತ್ತೆ. ಹಾಗಾಗಿ ಕೆಲವೊಂದು ಸಲ ಹಿಂದೆ ಮುಂದೆ ಆಗುತ್ತೆ. 900 ಗ್ರಾಮು, 800 ಗ್ರಾಮು, 1 kg ಇಲ್ಲ 1 kg ಮೇಲೆ 100 ಗ್ರಾಮು ಈ ಥರ ಎಲ್ಲ ಒಂದು ವೇಟ್ ಲಾಸ್ ಆಗ್ತಾನೆ ಇರುತ್ತೆ. ನಾನು ನನ್ನ ಮೈಂಡ್ ಸೆಟ್ಟಲ್ಲಿ ಒಂದು ವಾರಕ್ಕೆ 1 kg ಕಡಿಮೆ ಆಗಬೇಕು ಅಂತ ಅಂದ್ಕೊಂಡಿರೋದು. ಹಂಗಾಗಿ 900 ಗ್ರಾಮ್ ಆಗಿರೋದು ಈ ಸಲ ಫ್ರೆಂಡ್ಸ್. 1 kg ಅಂತಲೇ ಅನ್ಕೋತೀನಿ, 100 ಗ್ರಾಮ್ನ ಬಿಡ್ತೀನಿ. ಇನ್ನು ನಾನೇನು ಹಸ್ಕೊಂಡಿದ್ನಲ್ವ, ಹಾಗಾಗಿ ಸ್ವಲ್ಪ ನಿದ್ದೆ ಬರ್ತಿತ್ತು. ಏನಂದರೆ 11:30
ಅಂದರೆ ಬೆಳಿಗ್ಗೆ 11:30 ಅಷ್ಟರಲ್ಲೆಲ್ಲ ಕೆಲಸಗಳೆಲ್ಲ ಆಗಿತ್ತು. ಮನೆ ಕ್ಲೀನ್ ಮಾಡಿ, ಕಜ್ಜಾಯ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಪೂಜೆ ಮಾಡಿ ಎಲ್ಲ ಕೆಲಸಗಳು ಆಗ್ಬಿಟ್ಟಿತ್ತು. ಹಾಗಾಗಿ ತುಂಬಾ ನಿದ್ದೆನೂ ಕೂಡ ಬರ್ತಿತ್ತು ಹಚ್ಕೊಂಡಿರೋದ್ರಿಂದ. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಆಕಳಿಸಿ ತುಗುಡಿಸಿ ಒಡ್ಡಾಡಿ ಅದಾದ ನಂತರ ಲೈಟಾಗಿ ಏನೋ ಹೊಟ್ಟೆ ಚುರ್ರಂತು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸೌತೆಕಾಯಿನ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಇನ್ನು ನಮ್ಮ ದೇವ್ರ ಪೂಜೆ ಅಂತೂ ಇನ್ನು ಸಂಜೆ 6 ಗಂಟೆ 6:30 7 ಗಂಟೆ ಆಗಿಬಿಡುತ್ತೆ. ಅಲ್ಲಿವರೆಗೂ ಇರಬೇಕಲ್ವಾ, ಹಂಗಾಗಿ ನೀರನ್ನು ಕುಡಿತಾ ಇದ್ದೀನಿ ಮತ್ತು ಸೌತೆಕಾಯಿನೂ ತಿಂತಾಯಿದ್ದೀನಿ. ಅದ್ರ ಜೊತೆಗೆ ಇನ್ನು ಎಳ್ನೀರನ್ನು ಕೂಡ ತಂದುಕೊಟ್ಟಿದ್ರು, ಹಾಗಾಗಿ ಅದು ಎಳ್ನೀರನ್ನು ಕೂಡ ಕುಡಿದು ಇನ್ನೇನು ತಿನ್ನೋಕೆ ಹೋಗಲಿಲ್ಲ. ಇನ್ನು ಕಲ್ಲಂಗಡಿ ಹಣ್ಣು ಒಂದೊಂದು ಮಾತ್ರ ತಿನ್ಕೊಂಡ್ವಿ. ನಮ್ಮ ಮನೆಯವರು ಕೂಡ ಈ ದಿನ ಹಸ್ಕೊಂಡಿದ್ರು ಅಂತ ಅಂದರೆ ಪ್ರತಿ ವರ್ಷವೂ ಇರ್ತಾರೆ. ಬಟ್ ಪ್ರತಿ ವರ್ಷ ಏನಾದರೂ ಹಸ್ಕೊಂಡಿತ್ತು ಅಂದಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಸ್ಕೊಂಡಿರ್ತಾರಲ್ಲ, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಯಾರೇ ಆದರೂ ಅಷ್ಟೇ, ಹಸ್ಕೊಂಡಿದ್ರೆ ಕೋಪ ಜಾಸ್ತಿ ಬರುತ್ತೆ. ಹಾಗಾಗಿ ಕಿರಿಕಿರಿ ಮಾಡ್ತಾಯಿದ್ರು. ಬಟ್ ಈ ದಿನ ಮಾತ್ರ ಯಾವುದೇ ರೀತಿಯ ಕಿರಿಕಿರಿ ಅನ್ನೋದೇನಿಲ್ಲ. ಹಣ್ಣು ಕೊಡ್ಲಾ, ಎಳ್ನೀರು ಕೊಡ್ಲಾ, ಏನಾದರೂ ಕಟ್ ಮಾಡಿಕೊಡ್ಲಾ ಅಂತೆಲ್ಲ ಕೇಳ್ತಿದ್ದಕ್ಕೆ ಏನು ಬೇಡ, ನಾನು ನಾರ್ಮಲಾಗಿ ಇದ್ದೀನಿ ಅಂತ ಆರಾಮಾಗಿದ್ದರು. ಮತ್ತು ನನಗವ್ರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರಂದರೆ, ನಾನು ಕೂಡ ಒಂದು ವಾಟರ್ ಫಾಸ್ಟಿಂಗ್ ಅನ್ನೋದನ್ನು ನಿನ್ನ ಜೊತೆ 1 ತಿಂಗಳಿಗೆ ಒಂದ್ಸಲ ಮಾಡಬೇಕು. ಇವತ್ತು ನೋಡು ಬೆಳಗ್ಗೆಯಿಂದ ಹಸ್ಕೊಂಡಿರೋದಕ್ಕೆ ಎಷ್ಟು ಒಂದು ಚೂರೂ ಕೂಡ ಎಲ್ಲೂ ಕೂಡ ಸುಸ್ತು ಆಗ್ತಾಯಿಲ್ಲ, ಏನು ಆರಾಮಾಗಿದ್ದೀನಿ ನಾನು. ನನಗೂ ಕೂಡ ತಿಂಗಳಿಗೆ ಒಂದ್ಸಲ, ವಾರಕ್ಕೊಂದ್ಸಲ ಬಿಡ ತಿಂಗಳಿಗೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನಂದೆ, ಹೌದು, ಚೆನ್ನಾಗಿ ತಿಂದಿರ್ತೀರಲ್ವ, ಅದೆಲ್ಲ ಸ್ಟೋರೇಜ್ ಆಗಿರುತ್ತೆ ಫ್ಯಾಟಾಗಿ. ನೀವಿವಾಗ ಎನರ್ಜಿ ಬೇಕಲ್ಲ ನಿಮಗೆ, ಒಂದು ಕೆಲಸ ಮಾಡೋಕ್ಕೆ ಓಡಾಡಲಿಕ್ಕೆಲ್ಲ ಎನರ್ಜಿ ಬೇಕಲ್ಲ, ಆ ಎನರ್ಜಿನ ಏನೊಂದು ಫ್ಯಾಟಾಗಿ ಕನ್ವರ್ಟ್ ಆಗಿತ್ತು ನಮ್ಮ ಫುಡ್ಡು, ಅದನ್ನು ನಮ್ಮ ದೇಹ ಮತ್ತೆ ಮರು ಉಪಯೋಗ ಮಾಡ್ಕೋತಾ ಇದೆ. ಅಂದರೆ ಮರುಬಳಕೆನ ಮಾಡ್ಕೋತಾ ಇದೆ. ಆ ಫ್ಯಾಟನ್ನು ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಬಳಸ್ಕೋತಾ ಇದೆ. ಹಂಗಾಗಿ ನಿಮಗೆ ಆ ಒಂದು ಸುಸ್ತು ಆಯಾಸ ಅನ್ನೋದು ಎಲ್ಲೂ ಕೂಡ ಆಗ್ತಾಯಿಲ್ಲ. ಮಾಡಿ ನೀವು ಕೂಡ ಮಾಡ್ತು ಅಂದರೆ ವೆಯ್ಟ್ ಲಾಸ್ ಆಗ್ತೀರಾ, ಮತ್ತು ಚೆನ್ನಾಗೂ ಕೂಡ ಕಾಣಿಸ್ತೀರಾ. ಸ್ವಲ್ಪ ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಂಗಾಗಿ ಅವರು ಕೂಡ ಸ್ವಲ್ಪ ಡಯಟ್ ಪ್ಲ್ಯಾನಿಂಗಲ್ಲಿ ಈಗ ಒಂದು 2 ದಿನದಿಂದ ನನ್ನ ತಲೆ ತಿಂತಾಯಿದ್ದಾರೆ. ನನಗೂ ಹಿಂಗೆ ಮಾಡಿಕೊಡು, ಹಾಗೆ ಮಾಡಿಕೊಡು, ನಾನು ಅದೇ ರೀತಿ ಇರ್ತೀನಿ, ನೋಡೋಣ 1 ವೀಕ್ ಮಾಡಿ ನೋಡೋಣ ಅಂತ ತಲೆ ತಿಂತಾಯಿದ್ರು. ಇನ್ನು ಸಂಜೆ ಕೂಡ ಆಗಿತ್ತು, ಸ್ವಲ್ಪ ಕರೆಂಟು ಕೂಡ ಇರಲಿಲ್ಲ. ನಾನೇನು ಒಂದು ಬೆಳಿಗ್ಗೆ ರೋಸ್ ವಾಟರ್ನ ಅಪ್ಲೈ ಮಾಡ್ಕೊಂಡಿದ್ದೆ, ಬರೀ ಹಣೆಗೆ ಚಾಂದ ಅಷ್ಟೇ ಇಟ್ಕೊಂಡಿದ್ದು, ಕ್ರೀಮ್ ಏನು ಹಾಕ್ಕೊಂಡಿರಲಿಲ್ಲ. ಮತ್ತು ಇನ್ನೊಂದು ಸಲ ದೇವ್ರ ಪೂಜೆಗೆ ಹೋಗ್ಬೇಕಿತ್ತಲ್ಲ, ಮುಖ ಎಲ್ಲ ತೊಳ್ಕೊಂಡು ಇಲ್ಲಿ ಬಂದು ನಾನು ಕ್ರೀಮ್ನ ಹಾಕೋತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀವಿ ಅಂತ ಅಂದ್ಬಿಟ್ರೆ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗೆಲ್ಲ ನಮ್ಮ ಬಾಡಿ ಶೇಪ್ನ ನೋಡ್ಕೊಳ್ಳೋದೇ ಕೆಲಸ. ನಾನು ಕೂಡ ಇಲ್ಲ ಅದನ್ನೇ ಮಾಡ್ತಾಯಿದ್ದೀನಿ. ನನಗಂತೂ ಇಪ್ಸೆಲ್ಲ ಎಷ್ಟು ಕಾಣಿಸ್ತಿತ್ತು ಅಂದರೆ, ಈ ಒಂದು ನಾನು ಹೇಳಿದ್ನಲ್ಲ ಸೈಡ್ ಓಪನ್ ಟಾಪ್ಸ್ಗಳೆಲ್ಲ ಹಾಕೋದೇ ಇಲ್ಲ ನಾನು. ಏನಕ್ಕಂದರೆ ನಮ್ಮದು ಬಾಡಿ ಶೇಪು ಚೆನ್ನಾಗಿ ಕಾಣಿಸಲ್ಲ. ಈ ಥರ ನರಿಗೆ ಇರೋದೆಲ್ಲ ಹಾಕೋಬಿಡ್ತು ಅಂದರೆ ನಮ್ಮ ಹೊಟ್ಟೆನ, ನಮ್ಮ ಹಿಪ್ಸ್ನೆಲ್ಲ ನಾವು ಅದರಿಂದ ಮರೆಮಾಚ್ಕೋಬೋದು ಅಂತ ಹೇಳ್ಬಿಟ್ಟು, ಹಂಗಾಗಿ ಆ ಹಿಪ್ಸೆಲ್ಲ ಇದರಲ್ಲೂ ಕೂಡ ಸ್ವಲ್ಪ ಕಾಣಿಸ್ತಿತ್ತು. ಬಟ್ ಈಗೆಲ್ಲ ಕಡಿಮೆ ಆಗಿದೆ, ಹಿಪ್ಸೆಲ್ಲ ಕಡಿಮೆ ಆಗಿದೆ. ಇನ್ನು ಸಂಜೆ ಆಗಿತ್ತಲ್ಲ, ಆಗಲೇ ಒಂದು 6:45 ಆಗಿಬಿಟ್ಟಿತ್ತು ಟೈಮು. ಇಲ್ಲಿ ದೇವ್ರ ಪೂಜೆಗೆ ಅಂತೆಲ್ಲ ಏನು ಒಂದು ಜೋಗಿ ಬಿಟ್ಟಿರ್ತಾರೆ ಚುಂಚನಗಿರಿ ಕಾಲಭೈರವೇಶ್ವರನಿಗೆ. ಆ ಒಂದು ಜೋಗಿ ಮಕ್ಕಳೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಚಿಂಟುನು ಕೂಡ ಹೋಗ್ತಾ ಇದ್ದಾನೆ ಅವ್ರ ಅಪ್ಪನ ಜೊತೆ, ಅವನು ಕೂಡ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದಾನೆ. ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಮತ್ತು ಒಪ್ಪತ್ತು ಬಿಡೋದಕ್ಕೆಲ್ಲ ಬಾಳೆ ಎಲೆಲ್ಲ ತೊಗೊಂಡು ದೇವಸ್ಥಾನ ಕಡೆ ಹೋಗ್ತಾ ಇದ್ವಿ. ನನಗೆ ಸ್ವಲ್ಪ ಮುಜುಗರ, ಎಲ್ಲರ ಮುಂದೆನೂ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೋಬೇಕು ಅನ್ನೋದಕ್ಕೆ ಮುಜುಗರ. ಹಂಗೂ ಹಿಂಗೂ ಟ್ರೈ ಮಾಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡೆ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವರಿಗೆಲ್ಲ ಎಡೆ ಇಕ್ತಾರೆ. ಎಷ್ಟು ಚೆನ್ನಾಗಿಡ್ತಾರೆ ಅಂತ ಅಂದರೆ, ಅನ್ನ ಸಾಂಬಾರು, ಪಾಯಸ, ಬದನೆಕಾಯಿ ಮತ್ತು ತೆಂಗಿನಕಾಳು ಗೊಜ್ಜು. ನಮ್ಮ ಮನೆಯವ್ರಿಗೆ ಇಷ್ಟ, ದೇವ್ರ ಫಂಕ್ಷನ್ ಮಾಡಿದಾಗ ಮಾಡ್ತಾರೆ ಅಂತ ಹೇಳ್ತಿದ್ನಲ್ಲ, ಅದೇ ಸೇಮ್ ಗೊಜ್ಜುನು ಕೂಡ ಮಾಡಿದರು. ಅದು ಮತ್ತು ಎಲ್ಲರೂ ಕೂಡ ತುಂಬ ಜನ ಕಜ್ಜಾಯಗಳನ್ನ ಮಾಡ್ಕೊಂಡು ಬಂದಿದ್ದರು. ಅದನ್ನು ಕೂಡ ದೇವರ ಎಡೆಗೆ ಇಟ್ಟರು. ನಾವು ಕೂಡ ಎಲ್ಲ ತೊಗೊಂಡೋಗಿದ್ದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿಸಿ ನಾವು ಕೂಡ ಒಪ್ಪತ್ತು ಬಿಡೋದಕ್ಕೆ ತಯಾರಾದ್ವಿ. ಬಾಳೆ ಎಲೆನ ಹಿಡ್ಕೊಂಡು ತಯಾರಾದ್ವಿ. ಮತ್ತು ಇನ್ನು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಬರೋದಾದರೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ನಾನು ಕಂಟಿನ್ಯೂಸ್ ಆಗಿ 49 ಡೇಸ್ ಆಯಿತು. ಅದರಲ್ಲಿ ಮಧ್ಯೆ ಒಂದು ಪೀರಿಯಡ್ ಟೈಮ್ ಬಂದಾಗ ಮಾತ್ರ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋದು ಕಡಿಮೆ ಮಾಡ್ತೀನಿ, ಮತ್ತು ಸ್ವಲ್ಪ ರೆಸ್ಟ್ ಕೂಡ ಮಾಡ್ತೀನಿ. ಅದು ಬಿಟ್ಟರೆ ಎಲ್ಲೂ ಕೂಡ ನನಗೆ ತಲೆನೋವು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯಿತು, ಈ ಥರ ಎಲ್ಲ ಒಂದು ರೀಸನ್ಗಳ ಕೊಟ್ಟೇ ಇಲ್ಲ. ನಾನು ಆರಾಮಾಗಿ ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂತ ಅಂದರೆ ಕೆಲವೊಬ್ಬರಿಗೆ ಸಡನ್ನಾಗಿ ಊಟ ಕಡಿಮೆ ಮಾಡಿದಾಗ, ಮತ್ತು ಒಂದು
ಹಶ್ವನ್ನ ಅದಿಮಿಟ್ಕೊಂಡು ನಾವು ಸ್ವಲ್ಪ ಕ್ವಾಂಟಿಟಿ ಊಟನ ಮಾಡ್ತೀವಿ ಅಂದರೆ ತುಂಬ ಹೊಟ್ಟೆಗೆ ಸೇರಿಸ್ತಾ ಇರ್ತೀವಿ. ಬಟ್ ಒಂದು ಡಯಟ್ ಅಂತ ಬಂದಾಗ ಊಟನ ಕಡಿಮೆ ಕೊಡ್ತೀವಲ್ಲ ನಮ್ಮ ಹೊಟ್ಟೆಗೆ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ತಲೆನೋವು ಬಂದೇ ಬರುತ್ತೆ, ಮತ್ತು ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕೂಡ ಆಗುತ್ತೆ ಕೆಲವೊಬ್ಬರಿಗೆ. ಆ ರೀತಿ ಆ ಥರ ಆದಾಗ ನೀವು ಚೆನ್ನಾಗಿ ನೀರು ಕುಡಿಬೇಕು. ನೀರು ಕುಡಿಯೋದ್ರಿಂದ ನೀವು ಯಾವುದೇ ಒಂದು ಪ್ರಾಬ್ಲಮ್ನು ಕೂಡ ಫೇಸ್ ಮಾಡ್ಬೋದು. ಮತ್ತು ನಮ್ಮ ಹೊಟ್ಟೆಗೆ ಅರ್ಧ ಊಟ ಇದ್ದರೆ ಇನ್ನು ಅರ್ಧದಷ್ಟು ನೀರಿರಬೇಕು. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಕಾಲು ಭಾಗ ಊಟ ಇತ್ತು ಅಂದರೆ ಮುಕ್ಕಾಲು ಭಾಗದವರೆಗೂ ನಾನು ನೀರನ್ನು ಕೊಡ್ತೀನಿ. ಲಿಕ್ವಿಡ್ ಐಟಮ್ಗಳನ್ನ ಕೊಡ್ತೀನಿ. ಮತ್ತು ಗಂಜಿ ಈ ಥರದ್ದು, ಫ್ರೂಟ್ಸು ಈ ಥರದ್ದೆಲ್ಲ ತುಂಬಾ ಲಿಕ್ವಿಡ್ ಐಟಮ್ ಆಗುತ್ತೆ. ಹಂಗಾಗಿ ಸಾಲಿಡ್ನ ಸ್ವಲ್ಪ ಕೊಟ್ಟು ಲಿಕ್ವಿಡ್ನ ಜಾಸ್ತಿ ಕೊಡ್ತೀನಿ. ಅದ್ರ ಜೊತೆಗೆ ನೀರನ್ನು ಕೂಡ ಚೆನ್ನಾಗಿ ಕುಡಿತೀನಿ. ಹಾಗಾಗಿ ಕೆಲವೊಬ್ಬರಿಗೆ ಹಚ್ಕೊಂಡು ಇರದೇ ಇರೋರಿಗೆ ಸಿಣಿ ಅನ್ನಿಸ್ತಾ ಇರುತ್ತೆ. ಮತ್ತು ಯಾರ್ಮೇಲಾದರೂ ಬೇಜಾರು ಮಾಡ್ಕೊಳ್ಳೋಣ, ಕೋಪ ಮಾಡ್ಕೊಳ್ಳೋಣ, ಹೊಟ್ಟೆಗೆ ಊಟ ಇಲ್ವಲ್ಲ ಆ ಟೈಮಲ್ಲಿ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ರೇಗೋಣ, ಬೇಜಾರು ಮಾಡ್ಕೊಳ್ಳೋಣ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ. ಹಂಗಾದಾಗ ನೀವು ಏನು ಮಾಡಬೇಕು ಅಂದರೆ, ಕ್ರಮೇಣವಾಗಿ ನಿಮ್ಮ ಒಂದು ಫುಡ್ಡು ಕಂಟ್ರೋಲ್ನ ಮಾಡ್ತಾ ಬರಬೇಕು. ನೀವು ಸಡನ್ನಾಗಿ ಮಾಡೋದಲ್ಲ, ಕ್ರಮೇಣವಾಗಿ ನಿಮ್ಮ ಒಂದು ಫುಡ್ಡು ಕಂಟ್ರೋಲ್ನ ಮಾಡ್ತಾ ಬಂತು ಅಂದರೆ ನೀವು ಆರಾಮಾಗಿ ಒಂದು ವೆಯ್ಟ್ ಲಾಸ್ನ ಮಾಡ್ಕೋಬೋದು. ಏನು ಒಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಕೂಡ ಆಗಲ್ಲ. ಇನ್ನು ಏನಂತ ಅಂದರೆ, ನಿಮ್ಮ ಒಂದು ಪೀರಿಯಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಆರಾಮಾಗಿ ಸಾಲ್ವ್ ಆಗುತ್ತೆ. ನನಗೂ ಕೂಡ ನನ್ನ ಒಂದು ಪೀರಿಯಡ್ ಪ್ರಾಬ್ಲಮ್ಮು ತಿಂಗಳ ಮೇಲೆ ವಾರಕ್ಕೋ 5 ದಿವಸಕ್ಕೋ 10 ದಿವಸಕ್ಕೋ ಅನ್ನೋ ಒಂದು ಪೀರಿಯಡ್ ಆಗ್ತಿತ್ತು. ಅಂದರೆ 30 ಡೇಸು 28 ಡೇಸ್ ಸೈಕ್ಲಿಂಗ್ ಆಗ್ತಾನೇ ಇರಲಿಲ್ಲ ನನಗೆ. ಮುಂದೆ ಹೋಗ್ಬಿಡ್ತಿತ್ತು. ಮುಂದೆ ಹೋದಾಗ ಏನಾಗ್ತಿತ್ತು ಅಂದರೆ, ಪೀರಿಯಡ್ ಆಗಲಿಲ್ವಲ್ಲ ಅನ್ನೋ ಒಂದು ಟೆನ್ಷನ್ ಆಗಿಬಿಡ್ತಿತ್ತು. ಆ ಒಂದು ಸ್ಟ್ರೆಸ್ಸಲ್ಲಿ ನನಗೆ ಒಂಥರ ಮೈಂಡೆಲ್ಲ ಅಪ್ಸೆಟ್ ಆದಂಗೆ ಆಗ್ತಿತ್ತು. ಈಗ ಆ ಥರ ಆಗ್ತಾಯಿಲ್ಲ. ಆರಾಮಾಗಿ ನನ್ನ ಒಂದು ಮಂತ್ಲಿ ಪೀರಿಯಡ್ ಅನ್ನೋದು ನೀಟಾಗಿ ಆಗ್ತಿದೆ. ಎಲ್ಲ ಒಂದು ಪ್ರಾಬ್ಲಮ್ಮು ಕೂಡ ಸಾಲ್ವ್ ಆಗುತ್ತೆ. ಈ ಒಂದು ವೆಯ್ಟ್ ಲಾಸ್ ಜರ್ನಿನ ನಾವು ಸ್ಟಾರ್ಟ್ ಮಾಡ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಮತ್ತು ಪೂಜೆ ಎಲ್ಲ ಮುಗಿಸಿ ಒಪ್ಪತ್ತು ಕೂಡ ಬಿಟ್ಟಾಯಿತು. ಅಂದರೆ ಉಪವಾಸ ಇದ್ವಲ್ಲ, ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಹತ್ರ ದೇವ್ರ ಪ್ರಸಾದ ತಿನ್ಕೊಂಡು ಬಂದು, ಅದಾದ ನಂತರ ಪಕ್ಕದ ಮನೆ ಹತ್ರ ಬಂದು ಇಲ್ಲಿ ಎಲ್ಲರೂ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ, ಮಾತಾಡ್ಕೊಂಡು ಕೂತಿದ್ವಿ. ಇನ್ನು ಫ್ರೆಂಡ್ಸ್, ಇಲ್ಲಿಗೆ ನನ್ನ ಒಂದು ಡೇ 49ನ ವೆಯ್ಟ್ ಲಾಸ್ ಜರ್ನಿ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ಯಾರೆಲ್ಲ ಪೇಷನ್ಸಿಂದ ಕೊನೆವರೆಗೂ ವೀಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಇನ್ನು ಫ್ರೆಂಡ್ಸ್ ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಆ್ಯಂಡ್ ಗುಡ್ ನೈಟ್ ಫ್ರೆಂಡ್ಸ್.